ಕಳೆದ 2 ವರ್ಷಗಳಿಂದ ಕಾರಣಾಂತರಗಳಿಂದ ಮುಚ್ಚಲ್ಪಟ್ಟಿದ್ದ ಮಾದಾಪಟ್ಟಣ ಅಂಗನವಾಡಿ 1 ಕೇಂದ್ರವನ್ನು ಪುನರಾರಂಭಿಸಲಾಯಿತು. ಗ್ರಾಮದ ಕಾಂಗ್ರೆಸ್ ಮುಖಂಡರೂ ಆದ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ರಕ್ಷಾ ಸಮಿತಿ ನಾಮನಿರ್ದೇಶಿತ ಸದಸ್ಯ ಎಚ್.ಜೆ. ದಾಮೋದರ್ ಮತ್ತಿತರರು ಮಕ್ಕಳಿಗೆ ಹೂ ಮತ್ತು ಸಿಹಿ ನೀಡಿ ಅಂಗನವಾಡಿಗೆ ಬರಮಾಡಿಕೊಂಡು ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಸಿದರು. ಚಾಕ್ಲೇಟ್ ಇದೆ, ಚಾಕ್ಲೇಟ್ ಹಾಕಿ ಸ್ವಲ್ಪ ಈ ಕಡೆ ನೋಡ್ಕೊಂಡು ಕುಡಿಯೋಣ. ಎಲ್ಲ ಕುಡಿದ್ರು ಇಸ್ಕೊಂಡಿರಲ್ಲ ಅವ್ನು ಬೇಡ ಅಂತಾನೆ. ನಮ್ಮ ಕೊಡುಗೆ ಅಭಿವೃದ್ಧಿ ಕೊಡಿ ಒಂದೊಂದ ಈ ಸಂದರ್ಭ ಮಾತನಾಡಿದ ದಾಮೋದರ್, ದೊಡ್ಡ ಗ್ರಾಮವಾಗಿರುವ ಮಾದಾಪಟ್ಟಣದಲ್ಲಿ ಈ ಅಂಗನವಾಡಿ ಮುಚ್ಚಿದ ಹಿನ್ನೆಲೆ ದೂರದ ಅಂಗನವಾಡಿಗೆ ಮಕ್ಕಳನ್ನು ಕರೆದೊಯ್ಯುವ ಪೋಷಕರು ಮಕ್ಕಳ ಪರಿಸ್ಥಿತಿಯನ್ನು ಗಮನಿಸಿ ಶಾಸಕರ ಗಮನಕ್ಕೆ ತಂದ ಹಿನ್ನೆಲೆ ಅವರ ಸೂಚನೆ ಅನುಸಾರ ಈ ಅಂಗನವಾಡಿ ಕೇಂದ್ರವನ್ನು ಮತ್ತೆ ತೆರೆಯಲಾಗಿದೆ. ಶಾಸಕರ ಅನುದಾನ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆಗೆ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಶೀಘ್ರದಲ್ಲೇ ಈ ಅಂಗನವಾಡಿ ಕೇಂದ್ರವನ್ನು ದುರಸ್ತಿಗೊಳಿಸಿ ಅಭಿವೃದ್ಧಿಪಡಿಸಲು ಹಾಗೂ ಕಾಯಂ ಶಿಕ್ಷಕಿ ಹಾಗೂ ಸಹಾಯಕಿ ನೇಮಕಾತಿಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಅಂಗನವಾಡಿ ಮೊದಲನೇ ಮತ್ತೆ ಎರಡನೇ ಅಂಗನವಾಡಿ ಆದರೆ ಇದು ಯಾಕಪ್ಪ ಎಲ್ಲ ಶಾಲೆಗಳು ಅಂಗನವಾಡಿ ನೋಡಿದ್ರೆ 9, 8, 7 ಮಕ್ಕಳು 19 ಮಕ್ಕಳು ತುಂಬಿದಂತೆ ಅಂಗನವಾಡಿ. ಈ ಥರ ವ್ಯವಸ್ಥೆ ಏನಕ್ಕಾಯ್ತು ನೋಡಿದ್ರೆ ಇದು ರಾಜ್ಯಕ್ಕೆ ಮನಸ್ಸಿನ ಇವತ್ತಿನ ದಿನ ಸಂತೋಷಕ್ಕೆ ನಮಗೆ ಕಾರಣ ನಮ್ಮ MLA ಸಾಹೇಬ್. ಈ ಸಂತೋಷ ಇದೆಲ್ಲ ನಮ್ಮ MLA ಸಾಹೇಬ್ರಿಗೆ ಸೇರ್ಬೇಕಂತ ನಾವು ನಮ್ಮ MLA ಸಾಹೇಬ್ರಿಗೆ ಅಭಿನಂದನೆ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು 15 ದಿನ ರಜಾ ಬರೋದ ಕಾರಣಕ್ಕೋಸ್ಕರ ಎಲ್ಲ ಮಕ್ಕಳು ಇನ್ನೊಂದು ತಿಂಗಳು ರಜೆ ಇರ್ತಾರೆ. ಅವಾಗ ಇದು ಖಾಲಿ ಇರೋಂಥ ಇದರಲ್ಲಿ ಪಂಚಾಯತಿಯಿಂದ ಏನು ಅನುದಾನ ಬರ್ತದೆ ತಗೊಂಡು MLA ಇಂದ ಸ್ವಲ್ಪ ಇದನ್ನು ತಗೊಂಡು ಆದಷ್ಟು ಇದು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ, ಮಾಡಿಸ್ತೀವಿ. ನಮಗೊಂದು 2 ತಿಂಗಳ ಕಾಲ ಅವಕಾಶ ಬೇಕು. ಯಾಕೆಂದರೆ ಇಲ್ಲಿಗೆ ಎಷ್ಟೋ ಜನ ನೀವು ಮಾಡೋದೇ ಬೇಡ, ಅಂಗನವಾಡಿ ಕೊಡೋದೇ ಬೇಡ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ನಾವೆಲ್ಲ ಹೋರಾಟ ಮಾಡ್ಬಿಟ್ಟು ತಂದಿದ್ದೀವಿ. ನಮಗೆಲ್ಲ ಸಹಕರಿಸಿದ್ದೀರಿ ನೀವು ಯಾರು ಆ ಮಕ್ಕಳು ತಾಯಿದಿರು ನಮ್ಮ ಜೊತೆ ಕೈಗೊಳಿಸಿದ್ದೀರಿ. ಎಲ್ಲ ಒಳ್ಳೆಯದಾಗ್ತದೆ, ತೊಂದರೆ ಇಲ್ಲ. ಎಲ್ಲ ಅಂಗನವಾಡಿ ಒಳ್ಳೆ ಅಂಗನವಾಡಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಖಂಡಿತ ಇದು ಅಭಿವೃದ್ಧಿ ಆಗ್ತದೆ. ಒಂದು 15 ದಿನ ನಿಂತೋಗಿತ್ತಲ್ಲ, ಅದಕ್ಕೋಸ್ಕರ ಈಗ ಓಪನ್ ಮಾಡಲೇಬೇಕು ಅಂತ MLA ಸಾಹೇಬರು ಹೇಳಿದ್ಮೇಲೆ ಮಾಡಲೇಬೇಕು. ಈ ಥರ ಕಷ್ಟ ಆಗ್ತದೆ ಅಂತ ಪಾಪ ತಾಯಿದಿರದು ಕಣ್ಣೀರು ತುಂಬ ಕೇಳಿ ನಮಗೂ ಸಂಕಟ ಆಯಿತು, ಬೇಜಾರಾಯಿತು. ಅದಕ್ಕೋಸ್ಕರ ಎಮರ್ಜೆನ್ಸಿ ಆಗಿ ನಾವು ಇದನ್ನು ಮಾಡಿದ್ದೀವಿ. 15 ದಿವಸ ರಜೆ ಇರ್ತದೆ. ರಜೆ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟು ಇನ್ನೊಂದುವರೆ ತಿಂಗಳು ಕಳೆದ್ಬಿಟ್ಟು ಟೀಚರು ಬರ್ತಾರೆ, ಹೊಸ ಟೀಚರು ಬರ್ತಾರೆ, ನೋಡ್ತಾರೆ ಈ ಟೀಚರ್ ಮಾಡಿದ ತಪ್ಪು. ಟೀಚರ್ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅಂತ ಅಂದಾಗ ಇನ್ನೊಂದು ಟೀಚರ್ ಬುಕ್ಕಿಗೆ ಹೋಗ್ಬೇಕು. ಚೆಕ್ ಮಾಡಿದ್ದಾರೆ, ಇದು ಚೆಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕು. ನಾಳೆ ಶ್ರೀದೇವಿಯವರು ಬರ್ತೀನಿ ಅಂತ ಹೇಳಿದ್ದಾರೆ. ಮಹಿಳೆ ಮತ್ತೆ ಮಕ್ಕಳ ಬರ್ತೀನಿ ಅಂತ ಬಂದಿಲ್ಲ ಅಂದ್ರೆ ನಾವು ಕಳಿಸ್ತೀವಿ. ಅವಾಗ ನೀವೆಲ್ಲ ಬನ್ನಿ ಅಷ್ಟೇ. ಗುಡ್ಡೆಹೊಸೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ರುಕ್ಮಿಣಿ ಮಾತನಾಡಿ, ಕಟ್ಟಡ ಶಿಥಿಲಾವಸ್ಥೆ ನೆಪವೊಡ್ಡಿ ಕಳೆದ 2 ವರ್ಷಗಳಿಂದ ಅಂಗನವಾಡಿಗೆ ಬೀಗ ಹಾಕಿದ ಪ್ರಸಂಗ ಶೋಚನೀಯ. ಕಟ್ಟಡ ಹಳೆದಾದರೆ ಇಲಾಖೆ ಮೂಲಕ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ವಹಿಸುವುದು ಬಿಟ್ಟು ಅಂಗನವಾಡಿ ಮುಚ್ಚಿ ಮಕ್ಕಳಿಗೆ ಅನಾನುಕೂಲ ಸೃಷ್ಟಿ ಮಾಡುವುದು ಸರಿಯಲ್ಲ ಎಂದರು. ಇದನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳ್ತಾರೆ. ಅವರ ಮಾತನ್ನ ಕೇಳಿ ಈ ಅಂಗನವಾಡಿ ನಡೆಸ್ತಾ ಇದ್ದ ನಾಗಮಣಿ ಟೀಚರ್ ಅವರಿಂದ ಇದನ್ನ ಕೆಳಗಡೆ ಮಾದರಿ ಶಾಲೆಗೆ ಶಿಫ್ಟ್ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ನಾವು ಪಂಚಾಯತ್ ಹೇಳಿದರೆ ಕಳಿಸ್ತಾರೆ, ಅವರು ಶಿಫ್ಟ್ ಮಾಡ್ತಾರೆ. ತದನಂತರ ಇಲ್ಲಿನ ಗ್ರಾಮಸ್ಥರಿಗೆ ಹೇಳಿದ್ರಂತೆ, ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರಂತೆ ಇದು ಬೇಡ, ಇದು ಚೆನ್ನಾಗಿದೆ ಬಿಲ್ಡಿಂಗ್, ಇದು ಬೇಡ ಅಂತ. ಅದು ಸ್ಥಳಾಂತರಗೊಂಡ್ರೆ ಇದನ್ನ ಡೆಮಾಲಿಷನ್ ಮಾಡಿ 25 ಲಕ್ಷ ಬರ್ತದೆ ಅಂತ ಹೇಳಿದ್ರು. ಅವರು ಲೆಟ್ರ್ ಕೂಡ ಕಳಿಸಿದ್ದಾರೆ ಸ್ಥಳಾಂತರ ಮಾಡಬೇಕು ಅಂತ. ಬರೇ ವರ್ಷ ಆಯ್ತು 24 ಅಂತ ಹೇಳಿದ್ರೆ ಇಲ್ಲಿ ತನಕ ಇದನ್ನ ಡೆಮಾಲಿಷನ್ ಮಾಡಿಲ್ಲ ಅಥವಾ ರಿಪೇರಿನೂ ಮಾಡಿಲ್ಲ. ರಿಪೇರಿ ಮಾಡಿದರೆ ಇದೊಂದು ರಾಡ್ ಮಾತ್ರ, ಇದು ಪೇಂಟ್ ಮಾಡಿದ್ದಾರೆ ನೋಡಿ ಸರ್ ಹೇಗಿದೆ ಅಂತ. ಇದು ಅಭಿವೃದ್ಧಿ ಇಲಾಖೆಯಿಂದ ಮಾಡಿದಾರಂತೆ. ಯಾರು ಮಾಡಿದರೆ ಯಾರನ್ನಂತ ಗೊತ್ತಿಲ್ಲ. ಇಲ್ಲಿಂದ CDP ಮೇಡಮ್ ಒಂದು ದಿನನೂ ಬಂದು ಇದನ್ನ ನೋಡಿಲ್ಲ. ಇಲ್ಲಿಂದ ಪೇರೆಂಟ್ಸ್ ಸರ್
2 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. 2 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಮಕ್ಕಳನ್ನ ಕೆಳಗಡೆ ಮಾದರಿ ಮನೆಗೆ ಕಳಿಸ್ಲಿಕ್ಕೆ. ಅದನ್ನ ನಾವು ಹಲವಾರು ಸರಿ ನಾವು CDP ಮೇಡಮ್ ಹೇಳಿದ್ದೀವಿ, ಅವ್ರು ಇದುವರೆಗೂ ಬಂದಿಲ್ಲ, ಅದನ್ನು ಗಮನ ತಗೊಂಡಿಲ್ಲ. ಅದ ನಂತರ ನಾವು ಕಳೆದ ತಿಂಗಳಲ್ಲಿ ಹೋಗಿ ನಾವು ಆಫೀಸ್ಗೆ ಹೋಗಿ ನಾವು ಮಾತಾಡಿ ಬಂದಿದ್ದೀವಿ, ಅದಕ್ಕೂ ಅವರಿಗೆ ಏನೂ ರೆಸ್ಪಾನ್ಸ್ ಇಲ್ಲ. ನಂತರ ನಾವು ಈಗ ಕಳೆದ ಮಂಗಳವಾರ ನಾವು ಇದು MLA ಹತ್ರ ಹೋಗಿ ಮಾತಾಡಿ, ಅವರು ಮತ್ತೆ ಆಫೀಸಿಂದ ಹೇಳಿದ್ರು, PDS ಹತ್ರ ಮಾತಾಡಿದ್ರು, ಆಮೇಲೆ CDP ಮೇಡಮ್ ಹತ್ರ ಮಾತಾಡ್ತೀವಿ, ನೀವು 3 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬನ್ನಿ ಅಂತ ನಾವು ಪುರಸಭೆಗೆ ಹೋಗಿ 9 ಗಂಟೆ ನಾವು ಅಲ್ಲಿ ಕಾದಿದ್ದೀವಿ. ನಂತರ ಈ ಅವತ್ತೇ ಸಾಯಂಕಾಲ ಇವರು ಎಲ್ಲರಿಗೂ ಟೀಚರ್ಗೆ ಫೋನ್ ಮಾಡಿದ್ದಾರೆ CDP ಮೇಡಮ್, ನಾಳೆನೇ ಫಿಕ್ಸ್ ಮಾಡಿ ಅಂತ. ಈ ಪೇರೆಂಟ್ಸ್ಗಳು ಕರ್ಕೊಂಡೋಗಿ ಬಿಡೋದು, ಇಲ್ಲಿಂದ 2 ಕಿಲೋಮೀಟರ್ ಕರ್ಕೊಂಡೋಗಿ ಬಿಡೋದು, ಕರ್ಕೊಂಡು ಬರೋದು, ಇದನ್ನ ನಾವು ದಿನ ನೋಡಿ ನಮಗೆ ತುಂಬಾನೇ ಬೇಜಾರಾಗ್ತಿತ್ತು. ಹಾಗೆ ನಾವು ಅದಕ್ಕಾಗಿ ನಿಂತು ನಾವು ಅದನ್ನ ಮಾಡಿದ್ದೀವಿ. ಇವತ್ತು ಅವರು ಬೇರೆ ಟೀಚರ್ನ ಕಳ್ಸಿಕೊಟ್ಟಿದ್ದಾರೆ. ಇವತ್ತು ನಾವು ಈ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಇಲ್ಲಿ ಇವತ್ತು ಮಕ್ಕಳು ಸೇರಿದ್ದಾರೆ, ನಮಗೆ ಸಂತೋಷವಾಗಿದೆ. ಆದರೆ ಇದು ಶಾಶ್ವತ ಅಲ್ಲ, ಇದು 44 ವರ್ಷದ ಕಟ್ಟಡ. ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ. ಇದನ್ನ ಬೇರೆ ನಮಗೆ 19 ಮಕ್ಕಳಿದ್ದಾರೆ ಇಲ್ಲಿ, ಬೇರೆನೇ ಕಟ್ಟಡ ನಮಗೆ ಸರ್ಕಾರದಿಂದ ಮಾಡಿಕೊಟ್ಟು ಇದನ್ನ ಅಂಗನವಾಡಿ ಚೆನ್ನಾಗಿ ನಡೆಯುವಂಗೆ ಆಗಬೇಕು ಅಂತ ಕೇಳ್ಕೊಳ್ತಾ. ಇದೇ ಸಂದರ್ಭ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಅಧಿಕಾರಿ ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸಿ ನಮ್ಮ ಅಹವಾಲನ್ನು ಆಲಿಸಬೇಕಿದೆ, ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ಕೈಗೊಳ್ಳಬೇಕಿದೆ ಎಂದು ಪೋಷಕರು ಒತ್ತಾಯಿಸಿದರು. ಅವರು ಬರಬೇಕು, ಸಮಸ್ಯೆ ಅವ್ರು ನೋಡ್ಬೇಕು. ಈಗ ಇವರೆಲ್ಲ ಓಪನ್ ಮಾಡಿದ್ರೆ MLA ನಮ್ಗೆ ತುಂಬಾ ಇದಿದೆ, ಇವ್ರು ಎಲ್ಲ ರುಕ್ಮಿಯಕ್ಕ ಅವ್ರದ್ದು ದಾಮೋದರ ಎಲ್ಲರೂ ಮಾಡಿದ್ದಾರೆ, ಅದು ಖುಷಿ ಇದೆ. ಮೇನ್ ಈಗ CDP ಮೇಡಮ್ ಇಲ್ಲಿ ಬರಬೇಕು. ಮೇನ್ ಪ್ರಾಬ್ಲಮ್ ಆಗಿರೋದು ಅವರಿಂದ ಅವ್ರು ಬರಲೇಬೇಕು. ಅವ್ರಿನ್ನು ಅಲ್ಲಿ MLA ಆಫೀಸರ್ ಮಾತಾಡೋದು ಅಲ್ಲಿ ಏನು ಬೇಡ, ಇಲ್ಲಿ ಬಂದು ಇಲ್ಲಿ ಎಲ್ಲರ ಮುಂದೆ ಮಾತಾಡಬೇಕು. ಈ ಸಂದರ್ಭ ಬೂತ್ ಅಧ್ಯಕ್ಷ ಮಹೇಶ್, ಯುವ ಕಾಂಗ್ರೆಸ್ ವಲಯ ಅಧ್ಯಕ್ಷ ವಿಜಯಕುಮಾರ್, ಕಾರ್ಯಕರ್ತ ರವಿ MR ಪಾಲ್ಗೊಂಡಿದ್ದರು.